ದಾನಿಗಳಿಂದ ಫಲಾನುಭವಿಗಳಿಗೆ ನೇರವಾಗಿ ಸುಮಾರು 26 ಕೋಟಿ ರೂಪಾಯಿಗಳ ಹೆಲ್ಪ್ ದೈಜಿ ವರ್ಲ್ಡ್ ಮಾಧ್ಯಮದ ಮುಖಾಂತರ ಆಗಿದೆ. ಪ್ರೈವೇಟ್ ಚಾಲೆಂಜ್ ಸೀಸನ್ 1 ನಾವು 20 ಎಪಿಸೋಡಲ್ಲಿ ಕ್ಲೋಸ್ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಕೊರೋನಾ ಇದಾದ ನಂತರ ಬೇಡ. ಅದರಲ್ಲಿ ಒಬ್ಬರು ಅರವಿಂದ್ ಬೋಳಾರ್ ಅವರು ಜನರು ತುಂಬ ಅವರನ್ನು ಪ್ರೀತಿ ಮಾಡ್ತಾರೆ. ಜೋಡಿ ಮಾಡಿ ಕೆಮಿಸ್ಟ್ರಿ ಈ ವರ್ಕ್ ಫ್ರಮ್ ಹೋಮು ಈ ಕೊರೋನಾದ ನಂತರ ಬಂದದ್ದು ಕಾನ್ಸೆಪ್ಟ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ. ಆದರೆ ರಿಯಲ್ ಸ್ಟಾರ್ಟ್ ಆಗೋದು ಬೀಡಿ ಕಟ್ಟುವ ಸಮಯದಿಂದ. ಪ್ರೈವೇಟ್ ಚಾಲೆಂಜ್ ಅನ್ನೋ ವಿನೂತನವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೋಡದವರು ಇಲ್ಲ. ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವರು ಅರವಿಂದ ಬೋಳಾರ್. ಅವರ ಬಗ್ಗೆ ವಾಲ್ಟರ್ ನಂದಲಿಕೆಯರ ಮುಖಾಂತರ ತಿಳಿಯೋಣ ಬನ್ನಿ. ಈ ಪ್ರೈವೇಟ್ ಚಾಲೆಂಜ್ ಶುರುವಾದದ್ದು ಹೇಗಂತ ನಿಮ್ಗೆ ಗೊತ್ತಿದೆ. ಅದು ಕೊರೋನಾ ಟೈಮಲ್ಲಿ ನಾನು ಮತ್ತು ಅರವಿಂದ್ ಬೋಳಾರ್ ಒಂದು ಕಾರ್ಯಕ್ರಮದಲ್ಲಿ, ನಾವು ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ರು. ಅಲ್ಲಿಂದ ನಮ್ಮ ಸ್ನೇಹ ಬೆಳೆದು ಅವರು ಕೂಡ ಆ ಟೈಮಲ್ಲಿ ಫ್ರೀ ಇದ್ರು ಎಲ್ಲ ಆರ್ಟಿಸ್ಟ್. ಮತ್ತು ತುಂಬ ಉದಾರ ಮನಸ್ಸಿನಿಂದ ವಾಲ್ಟರ್ ನಿಮಗೆ ಟಿವಿಗೆ ಏನು ಸಪೋರ್ಟ್ ಬೇಕು ನನ್ನಿಂದ ಆ ಟೈಮಲ್ಲಿ ನಾನು ಕೊಡ್ತೇನೆ, ನನಗೇನು ಅಪೇಕ್ಷೆಯನ್ನು ಪಡದೆ ಆ ಇನಿಷಿಯಲ್ ಡೇಸಲ್ಲಿ ಅವರು ನಮ್ಮನಿಗೆ ಬಂದಿದ್ದರು. ಆ ಟೈಮಲ್ಲಿ ತುಂಬ ಶಾಕ್. ಎಲ್ಲ ಟೈಮಲ್ಲಿ ಎಲ್ಲ ಡಿಪ್ರೆಸಿಂಗ್ ಟೈಮ್. ಅಂದರೆ ಕೊರೋನಾ, ಅಲ್ಲಿ ನೋಡಿದರೆ ಕರೋನಾ, ಇಲ್ಲಿ ನೋಡಿದರೆ ಸಾವು, ಅಲ್ಲಿ ಹಾಸ್ಪಿಟಲೈಸ್, ಮತ್ತು ಏನೇನು ಹೊಸ ವರ್ಡ್ಸ್ ಇತ್ತು, ಕಂಟೈನ್ಮೆಂಟ್ ಅಂತೆ, ಮತ್ತು ಏನೆಲ್ಲ ಇತ್ತು. ಎಲ್ಲರೂ ಭಯದಿಂದ ಇರುವಾಗ ಈ ತುಳುನಾಡಿಗೆ ಒಂದು ಗಿಫ್ಟ್ ಏನೆಂದರೆ ಅವರನ್ನು ಸ್ವಲ್ಪ ಡಿಪ್ರೆಷನಿಂದ ಹೊರಗೆ ತರುವಂತಹ ಕೆಪಾಸಿಟಿ ಇರುವುದು ಈ ಕಲಾವಿದರಿಗೆ. ಅದರಲ್ಲೂ ವಿಶೇಷವಾಗಿ ಕಾಮಿಡಿ ಕಲಾವಿದರಿಗೆ. ಆ ಕಾಮಿಡಿ ಕಲಾವಿದರು ಇರುವುದು ಕಡಿಮೆ. ಅದರಲ್ಲಿ ಒಬ್ಬರು ಅರವಿಂದ್ ಬೋಳಾರ್. ಅವರು ಜನರು ತುಂಬ ಅವರನ್ನು ಪ್ರೀತಿ ಮಾಡ್ತಾರೆ. ಅವರನ್ನು ನೋಡಿದ್ರೇನೆ ನಗ್ತಾರೆ. ಎಷ್ಟು ಜನರು ಇವತ್ತು ನಾನು ಸಿಗುವಾಗ, ನಾನು ಸತ್ಯ ಹೇಳ್ತೇನೆ ಈ ಮಾತನ್ನು, ನಿಯರ್ಲಿ ಫಾರ್ ಲಾಸ್ಟ್ 3 years ಎಷ್ಟು ಸಾವಿರ ಜನರು ನನ್ನ ಹತ್ರ ಹೇಳಿದ್ದಾರೆ, ಕೊರೋನಾದ ಡಿಪ್ರೆಷನಿಂದ ನಮ್ಮನ್ನು ಹೊರತಂದದ್ದು ನಿಮ್ಮ ಪ್ರೈವೇಟ್ ಚಾಲೆಂಜ್ ಅಂತ. ಅದು ನಾನು ಹೆಮ್ಮೆ ಪಡ್ತೇನೆ ಅದಕ್ಕೆ. ಯಾಕಂದರೆ ಅದಕ್ಕೆ ಅರವಿಂದ್ ಬೋಳಾರ್ ಪ್ರಮುಖ ಕಾರಣ. ಸೊ ಅವರು ಈ ಬಹಳ ಖುಷಿಯಿಂದ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಪ್ಪಿಗೆ ಪಡೆದರು. ನಾನು ಬಿಸ್ನೆಸ್ ಮ್ಯಾನ್ ಇರ್ಬೋದು, ನಾವು ಒಬ್ಬ ಮೀಡಿಯಾ ಪರ್ಸನಾಲಿಟಿ ಇರ್ಬೋದು, ಆದರೆ ಅವರ ಅಷ್ಟೊಂದು ಆರ್ಟಿಸ್ಟ್ ಇಲ್ಲ. ಆರ್ಟಿಸ್ಟ್ ನನ್ನ ಒಳಗೆ ಇತ್ತು. ನಾನು ಚಿಕ್ಕಂದಿನಿಂದಲೂ ಆರ್ಟಿಸ್ಟ್, ಆದರೆ ನಾನು ಕಾಮಿಡಿಯನ್ ಅಲ್ಲ. ಒಂದು ಸೀರಿಯಸ್ ಆ್ಯಕ್ಟರ್ ಆಗಿದ್ದೆ, ತುಂಬ ಡ್ರಾಮಾದಲ್ಲಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಓಕೆ, ದಟ್ ಈಸ್ ದ ಸೆಕೆಂಡ್ ಥಿಂಗ್. ಆದರೆ ನನ್ನೊಂದಿಗೆ ಅದೊಂದು ಪ್ರೈವೇಟ್ ಚಾಲೆಂಜ್ ಫಸ್ಟ್ ಸೀಸನಲ್ಲಿ ಇಂಟರ್ವ್ಯೂ ಟೈಪಲ್ಲಿ ಬಂದಿದ್ದರು, ಬೇರೆ ಬೇರೆ ರೂಪದಲ್ಲಿ ಬಂದಿದ್ದರು. ಸೊ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರಲ್ಲಿ ಜನರಿಗೆ ಒಂದು ಮೆಸೇಜ್ ಹೋಗ್ತಿತ್ತು. ಈಗ ಒಂದು ಸಾಮಾನ್ಯವಾಗಿ ನೋಡಿದ್ರೆ ಒಂದು ಬೀಡಿ ಕಟ್ಟುವ ಮಹಿಳೆ, ಅವರ ಬದುಕು ಹೇಗಿರ್ತದೆ, ಅವರಂತೆ ವೇಷಭೂಷಣ ಮಾಡಿ, ಅವರಂತೆಯೇ ಆಕ್ಟಿಂಗ್ ಮಾಡಿ, ಅವರ ಹೃದಯಾಂತರಾಳದ ಮಾತುಗಳನ್ನು ಇವರು ಹೊರಗೆ ತರುವುದುಂಟಲ್ಲ, ಅದು ಟ್ಯಾಲೆಂಟ್. ಸೊ ಅಂಥ ಕ್ಯಾರೆಕ್ಟರನ್ನು ನಾವು ತಂದು ಜನರಿಗೆ ಒಂದು ಮೆಸೇಜ್, ಅದರಲ್ಲಿ ಒಂದು ಮೆಸೇಜ್ ಕಟ್ಟಿದ್ದೇವೆ. ನೀವು ಬೀಡಿ ಕಟ್ಟುವ ಎಪಿಸೋಡಲ್ಲಿ ನೋಡಿದರೆ ಅವರೊಮ್ಮೆ ಒಂದು ಮಾತನ್ನು ಹೇಳ್ತಾರೆ, ಈ ವರ್ಕ್ ಫ್ರಮ್ ಹೋಮು ಈ ಕೊರೋನಾದ ನಂತರ ಬಂದದ್ದು ಕಾನ್ಸೆಪ್ಟ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ. ಆದರೆ ರಿಯಲ್ ಸ್ಟಾರ್ಟ್ ಆದದ್ದು ಬೀಡಿ ಕಟ್ಟುವ ಸಮಯದಿಂದ. ವರ್ಕ್ ಫ್ರಮ್ ಹೋಮ್, ಕರೆಕ್ಟ್ ಅಲ್ವಾ? ಸಿ, ದಟ್ ಈಸ್ ದಿ ಬ್ಯೂಟಿ. ಅದೊಂದು ಮೆಸೇಜ್ ಜನರಿಗೆ, ಹೌದಲ್ವಾ, ಬೀಡಿ ಕಟ್ಟುವವರಿಗೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದ್ದು ನಮ್ಮಿಂದ, ಆ ಒಂದು ಖುಷಿ. ಹಾಗೆ ಬೇರೆ ಬೇರೆ ಕ್ಯಾರೆಕ್ಟರಿಂದ ಒಂದು ಜನರಿಗೆ ಬೇರೆ ಬೇರೆ ಕ್ಯಾರೆಕ್ಟರನ್ನು ಪರಿಚಯಿಸೋದು, ಇನ್ನೊಂದು ಕೊನೆಗೆ ಒಂದು ಒಳ್ಳೆಯ ಮೆಸೇಜ್ ಕೊಡೋದು. ಸೊ ಈ ಮೆಸೇಜ್, ಈ ಕ್ಯಾರೆಕ್ಟರ್ನ ನಡುವೆ ಈ ಕಾಮಿಡಿ ಉಂಟಲ್ಲ, ಅದರಿಂದ ಜನರು ಕಂಟಿನ್ಯೂಸ್ ಆಗಿ 30-35-40 ನಿಮಿಷ ಟಿವಿ ಎದುರು, ಯೂಟ್ಯೂಬ್ ಎದುರು ಕೂತ್ಕೊಂಡು ನೋಡಿ ಖುಷಿ ಪಡ್ತಿದ್ರು. ವಾರಕ್ಕೊಂದು ಕಾರ್ಯಕ್ರಮ ರಿಪೀಟ್ ಆಗಿ ನೋಡ್ತಿದ್ರು. ಕೆಲವೊಂದು ಎಪಿಸೋಡ್ಸ್ ನಮ್ಮದು ಮಿಲಿಯನ್ಸ್, 10 ಲಕ್ಷ 20 ಲಕ್ಷ ವ್ಯೂಸ್ ಆಗಿದೆ. ಅಂದರೆ ಅಷ್ಟು ವೈಡ್ ರೀಚ್ ಆಗಿದೆ, ವರ್ಲ್ಡ್ ವೈಡ್. ಅದರ ಪರಿಣಾಮ ಏನಂದರೆ ಈಗ ನಮಗೆ ವಿದೇಶದಿಂದ ಕಾಲ್ ಮಾಡಿ ಬರ್ತಾರೆ, ನೋಡಿ ನೀವು ಖಾಲಿ ಇಬ್ಬರು ಬನ್ನಿ, ನೀವು ಬನ್ನಿ, ಸ್ವಲ್ಪ ಸ್ಟೇಜಲ್ಲಿ ನಿಲ್ಲಿ ಸಾಕು, ನೀವು ಹಾಗೆ ಮಾಡಬೇಕಂತ ಇಲ್ಲ, ನಾವು ಹೋಗೋದು. ಮತ್ತೆ ಒಂದು ಸಣ್ಣ ಸಣ್ಣ 2 ಪ್ರೈವೇಟ್ ಚಾಲೆಂಜನ್ನು ಸ್ಟೇಜಲ್ಲಿ ಮಾಡೋದು. ಅದು ಸ್ಟೇಜಲ್ಲಿ ಮಾಡೋದು ಮತ್ತು ಇದರಲ್ಲಿ ಮಾಡೋದು ಡಿಫರೆನ್ಸ್ ಇದೆ. ಆದ್ರೂ ಕೂಡ ಜನರಿಗೆ ಖುಷಿ, ನಾವು ಟಿವಿಯಲ್ಲಿ ನೋಡ್ತಾ ಇದ್ದವರು, ಯೂಟ್ಯೂಬಲ್ಲಿ ನೋಡ್ತಾ ಇದ್ದವರು, ಇವರು ನಮ್ಮೆದುರು ಇದ್ದಾರೆ ಅಂತ. ಸೊ ನಾವು ಕಳೆದ 1-1.5 ವರ್ಷದಲ್ಲಿ ಸುಮಾರು ನಮಗೆ 11 ಕಂಟ್ರಿಯಿಂದ ಇನ್ವಿಟೇಷನ್ ಬಂದಿತ್ತು, ತುಳುನಾಡಿನ ಜನರಿಂದ ಇನ್ವಿಟೇಷನ್ ಬಂದಿತ್ತು. ನಾವು ಹೋಗಿದ್ದೇವೆ ಇಸ್ರೇಲ್, ಥಾಯ್ಲೆಂಡ್, ಆಸ್ಟ್ರೇಲಿಯಾ, ಕತಾರ್, ಮತ್ತೆ ಬೇರೆ ಬೇರೆ ಕಂಟ್ರಿಗಳಿಗೆ, ಗಲ್ಫ್ ರಾಷ್ಟ್ರಗಳಿಗೆ ನಾವು ಹೋಗಿ ಅಲ್ಲಿ ಜನರಿಗೆ ಮೀಟ್ ಆಗಿದ್ದೇವೆ, ಅವರಿಗೆ ಪ್ರದರ್ಶನ ನೀಡಿದ್ದೇವೆ, ಅವ್ರಿಗೆ ತುಂಬ ಖುಷಿ ಮಾಡಿದ್ದೇವೆ. ಈ ಕಾರ್ಯಕ್ರಮ ಮಾಡುವಾಗ ಒಬ್ಬರಿಗೆ ಯಾರಿಗೊಂದು ನೋವು ಆಗದಾಗೆ ಮಾಡ್ತೀರಾ, ತುಂಬಾ ಸೂಕ್ಷ್ಮದ ವಿಚಾರ, ಅಲ್ಲಿ ನೋವು ಆಗಬಾರ್ದು. ನೋವಾದ್ರೆ ಅದು ಮತ್ತು ಸಮಸ್ಯೆಗೆ ಆಗ್ತದೆ. ಆಗಿರುವಾಗ ಇವುಗಳನ್ನು ಯಾವ ರೀತಿ ಪ್ರಾಯಚಿತ ಮಾಡ್ತೀರಾ, ಅಥವಾ ಫಸ್ಟೇ ನೀವು ಸ್ಟಡಿ ಮಾಡಿ ಹೋಗ್ತೀರಾ? ನೋಡಿ, ನಾವು ಯಾವಾಗಲೂ, ನಾನೊಂದು ಫಸ್ಟಿಗೆ ಹೇಳಿದೆ, ನಾವು ಮಾಡುವ ಮಿಸ್ಟೇಕಿಂದ ನಾವು ಪಾಠ ಕಲಿತೇವೆ ಅಂತ.
ಬಹುಶಃ ಸ್ಟಾರ್ಟಿಂಗಿಗೆ ಒಂದು ಎಪಿಸೋಡಲ್ಲಿ ನಾವು ಬೇಕಂತ ಯಾವುದು ಮಾಡಲಿಲ್ಲ, ಒಂದು ಅಸ್ಟ್ರಾಲಜರ್ ಜ್ಯೋತಿಷ್ಯದ ಒಂದು ಕ್ಯಾರೆಕ್ಟರ್ ಮಾಡಿದ್ದೇವೆ. ಅದನ್ನು ಯಾವತ್ತೂ ಯಾರಿಗೂ ನೋವಾಗುವ ರೀತಿಯಲ್ಲಿ ಯೋಚಿಸಲೇ ಇಲ್ಲ. ಆದರೆ ಎಲ್ಲೋ ಒಂದು ವರ್ಗದ ಜನರು ಅದು ನಮಗೆ ಇನ್ಸಲ್ಟ್ ಆಗಿದೆ, ನಮ್ಮ ಧರ್ಮಕ್ಕೆ ಇನ್ಸಲ್ಟ್ ಆಗಿದೆ ಎಂದು ಹೊರಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದರು. ಸೊ ಹಾಗೆ ಅಲ್ಲಿ ನಮಗೆ ಏನಾಯ್ತು ಅಂದರೆ ಗೊತ್ತಾಯಿತು, ನಮ್ಮ ಜನ ಸ್ಪೆಷಲಿ ತುಳುನಾಡಿನ ಜನ ತುಂಬ ಸೆನ್ಸಿಟಿವ್. ಅವರಿಗೆ ಧರ್ಮ, ದೇವರು, ದೈವ, ವೃತ್ತಿ ಇದರ ಬಗ್ಗೆ ಯಾರು ಕಾಮಿಡಿ ಮಾಡಲಿಕ್ಕೆ ಬಿಡೋದಿಲ್ಲ. ಅವರು ಕಾಮಿಡಿ ಆಗಬಾರ್ದಂತ. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತೇವೆ. ಸೊ ಅದಕ್ಕೆ ಇದರಿಂದ ನಮ್ಗೆ ಗೊತ್ತಾಯಿತು, ಇನ್ನು ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನೋ ನಮಗೆ ಸ್ವಲ್ಪ ಬೇಸರ ಅಂದರೆ ಈ ಹಿಂದೆ ತುಂಬ ಫಿಲ್ಮಲ್ಲಿ ಬೇರೆ ಬೇರೆ ಸೀರಿಯಲಲ್ಲಿ ಅಂಥದ್ದು ಎಷ್ಟೋ ಬಂದು ಹೋಗಿದೆ, ಯಾವತ್ತು ಜನರು ಮಾತಾಡಲಿಲ್ಲ. ಇದಕ್ಕೆ ಯಾಕೆ ಮಾತಾಡ್ತಾರೆ ಎಂಬ ಪ್ರಶ್ನೆ ನನಗೆ ಬಂದಿತ್ತು. ಸ್ವಲ್ಪ ಸೆನ್ಸಿಟಿವ್ ಆಗಿತ್ತು ತುಂಬ. ನಮಗೆ ನೋವಾಯಿತು. ಯಾಕಂದರೆ ನಾವು ಒಂದು ಇಂಟೆನ್ಷನಲ್ಲಿ ಮಾಡಿದ ಇದಲ್ಲ. ನಂಬರ್ 1 ತಪ್ಪು ಖಂಡಿತ ಮಾಡಲಿಲ್ಲ. ಅಂದರೆ ಇಂಟೆನ್ಷನಲ್ಲಿ ಮಾಡಿದರೆ ಅದು ತಪ್ಪಾಗ್ತದೆ. ನಿಮಗೆ ನೋವಾಗಬೇಕಂತ ನಾವು ಮಾಡಿದರೆ ಅದು ನಮ್ಮದು ತಪ್ಪು, ಅದು ಅಪರಾಧ. ಆದರೆ ಎಷ್ಟೋ ಸೀರಿಯಲಲ್ಲಿ, ತುಳು ಸೀರಿಯಲಲ್ಲಿ, ಎಷ್ಟೋ ಫಿಲ್ಮಲ್ಲಿ ಏನೆಲ್ಲ ಅವತಾರವನ್ನು ತೋರಿಸಿದ್ದಾರೆ, ಅವರ ಬಗ್ಗೆ ಎಲ್ಲಿ ಕೂಡ ಅವರು ಮಾತಾಡಲಿಲ್ಲ. ಆದರೆ ನಮ್ಮ ಅರವಿಂದ್ ಬೋಳಾರ್ ಮತ್ತು ವಾಲ್ಟರ್ ನಂದಲಿಕೆ ಬಹುಶಃ ಇಬ್ಬರು ಸೇರಿ ಒಂದು ಕಾರ್ಯಕ್ರಮ ಪಾಪ್ಯುಲರ್ ಆಗುವ ಟೈಮಲ್ಲಿ ಮಾಡಿದ್ರಲ್ಲ ಎಂಬ ನೋವಿತ್ತು. ಆದರೆ ನಂದು ಪಾಸಿಟಿವ್ ಮೈಂಡ್ ಏನೆಂದರೆ, ಅಂತಹ ನೆಗೆಟಿವ್ ಅನ್ನು ತಿಂದು ಅದನ್ನು ಮತ್ತೆ ನಾವು ಸ್ಟ್ರಾಂಗ್ ಆಗಿದ್ದೇವೆ. ಸತ್ಯ ಹೇಳ್ತೇನೆ, ಇವತ್ತು ನಾನು ಇಲ್ಲಿವರೆಗೆ ಯಾವತ್ತೂ ನಾನು ಹೇಳಿಲ್ಲ ಈ ಮಾತು. ಪ್ರೈವೇಟ್ ಚಾಲೆಂಜ್ ಸೀಸನ್ 1 ನಾವು 20 ಎಪಿಸೋಡಲ್ಲಿ ಕ್ಲೋಸ್ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಕೊರೋನಾ ಇದಾದ ನಂತರ ಬೇಡ ಅಂತ. ಈ ಎಪಿಸೋಡ್ ಆಯ್ತಲ್ಲ, ಯಾರೆಲ್ಲ ನಮ್ಮ ಬೆನ್ನ ಹಿಂದೆ ನಮಗೆ ಚೂರಿ ಹಾಕ್ಲಿಕ್ಕೆ ನೋಡಿದ್ರು, ಯಾರೆಲ್ಲ ನಮಗೆ ಡೌನ್ ಮಾಡಲಿಕ್ಕೆ ನೋಡಿದ್ರು, ನಮ್ಮ ಪ್ರೋಗ್ರಾಮ್ ಅನ್ನು ಸ್ಟಾಪ್ ಮಾಡಬೇಕಂತ ನೋಡಿದ್ರಲ್ಲ, ಆ ಹಠ ನಮ್ಮ ಅರವಿಂದ್ ಬೋಳಾರ್ ಮತ್ತೆ ನಮ್ಮ ದೈಜಿ ವರ್ಲ್ಡ್ ಟೀಮ್ ಉಂಟಲ್ಲ, ಅವರ ನಡುವೆ ಬಂದು ಇಲ್ಲ, ಈ ಪ್ರೋಗ್ರಾಮ್ ಕಂಟಿನ್ಯೂ ಆಗಬೇಕಂತ ನೋಡಿ. ಆ ನೆಗೆಟಿವಿಟಿಯನ್ನು ನಾವು ಪಾಸಿಟಿವ್ ಮಾಡಿ ಇವತ್ತು 150 ಎಪಿಸೋಡ್ ಇನ್ 3 ಸೀಸನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. 150 ಎಪಿಸೋಡ್. ಅರವಿಂದ್ ಬೋಳಾರ್ ಅವರು 150 ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಅದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಆ ಎಪಿಸೋಡ್ ನಲ್ಲಿ ನಮಗೆ ವಿರೋಧ ಮಾಡಿದವರಿಗೆ ತುಂಬಾನೇ ಧನ್ಯವಾದಗಳು. ಇಲ್ಲದ್ರೆ ಅಲ್ಲಿ ಮುಗೀತಿತ್ತು ನಮ್ಗೆ. ಯಾರು ಅಂದ್ರೆ ಚಾಲೆಂಜ್ ಮಾಡಿದಿದ್ರೆ, ನಿಮ್ಗೆ ಯಾರಾದ್ರೂ ಚಿಮಟೆ ತೆಗೆದಿದ್ರೆ ನೋವಾಗುದಿಲ್ಲ. ನೋವಾದ್ರೆ ನಿಮ್ಗೆ ಅದರಿಂದ ಒಂದು ಪಾಠ ಕಲಿತದೆ. ಅಂದ್ರೆ ನೋಡುವ, ಯಾಕೆ ಮಾಡಬಾರ್ದು ಅಲ್ವಾ? ಅದೇ ನಾವು ಮಾಡಿದ್ದು. ಇಲ್ಲಿ ಅರವಿಂದ್ ಬೋಳಾರ್ ಎಲ್ಲಾ ಪಾತ್ರಗಳಲ್ಲಿ ಕಾಣುವಂಥದ್ದು ಮಹಿಳೆ ಪಾತ್ರಗಳಲ್ಲಿ ಬರ್ತಾರೆ. ನೀವು ಕಾಮನ್ ಮ್ಯಾನ್ ತರ ಮಾಡ್ತೀರಾ. ಇದು ಹೇಗೆ? ಫಸ್ಟಿಗೆ ನಾನು ಒಂದೇ ರೋಲ್, ನಂದು ಆಂಕರ್, ಪ್ರಶ್ನೆ ಹೇಳೋದು ಮಾತ್ರ. ನಂದು ಸುಲಭ, ಒಂದು ಸ್ವಲ್ಪ ನಡುವೆ ಸ್ವಲ್ಪ. ಆದರೆ ಸೆಕೆಂಡ್ ಸೀಸನ್ಗೆ ಬರುವಾಗ ಸ್ವಲ್ಪ ಚೇಂಜಸ್ ಬೇಕು. 60 ಎಪಿಸೋಡ್ ಫಸ್ಟ್ ಅದರಲ್ಲಿ ಬಂದಿದೆ. ಸೇಮ್ ಕಂಟಿನ್ಯೂ ಮಾಡಿದರೆ ಜನರಿಗೆ ಕೂಡ ಸ್ವಲ್ಪ ಇದಾಗುತ್ತೆ. ಸೆಕೆಂಡ್ ಅಲ್ಲಿ ನಾನು ಕೂಡ ಕ್ಯಾರೆಕ್ಟರ್ ಆಗಿ ಬಂದೆ. ಅದು ನನಗೆ ಚಾಲೆಂಜ್. ಯಾಕೆಂದ್ರೆ ಅಷ್ಟು ದೊಡ್ಡ ಆಕ್ಟರ್ನ ಒಂದು ಅಪೋಸಿಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ಬರುವುದು ಅಷ್ಟು ಸುಲಭ ಅಲ್ಲ. ಜನರದ್ದು ಕಾನ್ಸಂಟ್ರೇಷನ್ 80% ಅವರ ಮೇಲೇನೆ ಇರ್ತದೆ. ಅವರ ಕ್ಯಾರೆಕ್ಟರ್, ಅವರು ಆಕ್ಟರ್. ನನ್ನ ಮೇಲೆ ಒಂದು 20% ಇರ್ತಾರೆ. ಸೊ ಆವಾಗ ನಾನು ಸ್ವಲ್ಪ ಬ್ಲೆಂಡ್ ಆಯ್ತು. ಈಗ ಎಲ್ಲಿ ಯಾರು ಹೋದ್ರು ಕೂಡ ನಿಖಲ್ನ ಜೋಡಿ ಮಾರೆ, ನಿಖಲ್ ಕೆಮಿಸ್ಟ್ರಿ ಎಂಚಿನ ಮಾರೆ, ನಿಖಲ್ನ ಕೆಮಿಸ್ಟ್ರಿ ಎಂಚಿನ ಮಾರೆ, ಎಂಚ ವರ್ಕ್ ಆಗ್ಬಿಡು, ನಿಖಲ್ ಇರುವೇರು ಒಟ್ಟುಗಿತ್ತಂಡನೆ ಯಾವು ಒಂಜಿ ವಿಷ್ಣುವರ್ಧನ್ ಒಂಜಿ ದ್ವಾರಕೀಶಿ ಏನೆಲ್ಲ ಹೇಳ್ತಾರೆ. ಸೊ ನಮ್ಗೆ ಖುಷಿ ಆಗುತ್ತೆ ಆವಾಗ. ಅಂದ್ರೆ ಅಪ್ರಿಸಿಯೇಷನ್ ಮಾಡುವಾಗ ನನಗೆ ತುಂಬಾ ಖುಷಿ. ಯಾಕೆಂದ್ರೆ ಒಬ್ಬ ಅಷ್ಟು ದೊಡ್ಡ ಒಬ್ಬ ಆಕ್ಟರ್ನ ಜೊತೆಯಲ್ಲಿ ನನ್ನನ್ನು ಕೂಡ ಒಂದು ಆಕ್ಟರ್ ಮಾಡಿದ್ರೆ ಖುಷಿ ಆಗ್ತದೆ. ಸೊ ಅಂದ್ರೆ ಅದು ಅವರದ್ದು ಕೂಡ ಒಂದು ಹಿರಿತನ. ಯಾಕಂದ್ರೆ ಅವರು ಅಷ್ಟು ದೊಡ್ಡ ಆಕ್ಟರ್ ಆಗಿ ಕೂಡ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ದಿ ಒನ್ ಥಿಂಗ್. ಮತ್ತೆ ಥರ್ಡ್ ಸೀಸನ್ಗೆ ಬರುವಾಗ ನಾವೇನು ಮಾಡಿದ್ದೇವೆ, ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಇಬ್ಬರು ಜೊತೆಗೆ ಒಂದು 2-3 ಇತರ ಆರ್ಟಿಸ್ಟ್ಗಳನ್ನ ಕೂಡ ನಡುವೆ ನಾವು ಇನ್ವಾಲ್ವ್ ಮಾಡ್ತೇವೆ. ಅಂದ್ರೆ ಇಬ್ಬರದ್ದೇ ಕಂಟಿನ್ಯೂಸ್ ಆಗಿ ಪ್ರತಿ ಎಪಿಸೋಡ್ ಅಲ್ಲಿ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ. ಈಗ ಆಗ ನೋಡ್ತಿದ್ರು, ಈಗ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ನಿಮಗೆ ಯೂಟ್ಯೂಬ್ ಅಲ್ಲಿ, ಅದರಲ್ಲಿ ಇದರಲ್ಲಿ. ಆದ್ರೆ ವೆರೈಟಿ ತಂದ್ರೆ, ಬೇರೆ ಬೇರೆ ಆಕ್ಟರ್ಸ್ ಅನ್ನ, ಬೇರೆ ಕ್ಯಾರೆಕ್ಟರ್ಸ್ ಅನ್ನ ತಂದ್ರೆ ಜನರು ನೋಡ್ತಾರೆ. ಈಗಲೂ ಕೂಡ ನನಗೆ ಖುಷಿ ಏನೆಂದ್ರೆ, ಫಸ್ಟ್ ಸೀಸನ್ಗಿಂತ ಸೆಕೆಂಡ್ ಸೀಸನ್ ಜಾಸ್ತಿ ಪಾಪ್ಯುಲರ್ ಆಯಿತು. ಸೆಕೆಂಡ್ ಸೀಸನ್ಗಿಂತ ಥರ್ಡ್ ಸೀಸನ್ ಇನ್ನೂ ಪಾಪ್ಯುಲರ್ ಆಗಿದೆ. ಸೊ ಆ ಒಂದು ಲೆವೆಲ್ ಇರುವ ತನಕ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ಮೇಂಟೈನ್ ಮಲ್ಪರೆ ದಾಲೈಜಿ ಯಾರೇಕ್ ಆರು ಒಂಜಿ ಖಾಲಿ ಸೀರಿಯಲ್ ಆಕ್ಟರ್ ಮಾತ್ರ ಸಿ ಅವರು ಒಂಜಿ ರಂಗಭೂಮಿ ಕಲಾವಿದೆ ಫಸ್ಟ್ ಅರೆಗಿನಿಲ್ಲ ಅವ್ರ ರೆಸ್ಪೆಕ್ಟ್ ಉಂಟು. ದೇವದಾಸ್ ಕಾಪಿಕಾಡ್ನ ಆರ್ನ ಟ್ರೂಪ್ ಉಡುಲ್ಲೇರು ಆರು ಐಟ್ ಬೆನ್ನೊಂದುಲ್ಲೇರು ಬೊಕ್ಕ ಸೆಕೆಂಡ್ ಯಕ್ಷಗಾನಲ ಮಲ್ಪಿರ ಟೈಮ್ ತಿಕ್ಕನಾಗ ಥರ್ಡ್
ಫಿಲ್ಮುಡು ಅರ್ನ ಮೇಂಟೈನ್ ಮಲ್ಪಟ್ಟು ಅರೇನು ಅಂಡರ್ಸ್ಟ್ಯಾಂಡ್ ಮಲ್ಪಡತ್ತೆ ವಿಷಯ ಇಂಚಿನ ಬಂಡ ಕಾಂಡೆ ಆಜಿ 7 ಗಂಟೆಗೆ ಫಿಲ್ಮ್ದ ಸೆಟ್ಟಿಗೆ ಹೋಗ್ತೀರಿ ಆಜಿ 7 ಗಂಟೆಗೆ ವಾಪಸ್ ಬರ್ತೀರಿ 7 ಗಂಟೆ ವಾಪಸ್ ಬರ್ತದೆ ಒಂಚೂರು ರೆಸ್ಟ್ಗೆ ತಂದು ಸೀದಾ ಡ್ರಾಮಾಗೆ ಹೋಗ್ತೀರಿ ಡ್ರಾಮಾ ಪೋತಿನ ಅಲ್ಲಿ ಕೆಲವು ಕಡೆ ಇಟ್ಟು ಡ್ರಾಮಾ ಶುರು ಆಪಿನ 1 ಗಂಟೆಗೆ ಬಂದು 10-12 ಡ್ರಾಮಾ ಶುರು ಆಪುಂಡು ಅವು ಏರಿಕ್ಲ ಕಲಾವಿದರಿಗೆ ಪಾಪ ಅಂಚಿನ ಮಸ್ತ್ ಕಷ್ಟ ಉಂಡು ಅಕಲ್ಲ ಇಂಕಲ್ ಕಷ್ಟ ಅರ್ಥ ಮಲ್ತು ನಿಜ 12 ಗಂಟೆ ಹಿಡಿದು 3 ಗಂಟೆ ಮುಟ್ಟ ಡ್ರಾಮಾ 3 ಗಂಟೆ 4 ಗಂಟೆಗೆ ಜಪ್ಪುವೇರು ಕೂಡ 5 ಗಂಟೆ ಲಗದು ಹೋಗ್ತೀರಿ ಸೊ ಒಂಜಿ ಜನತ ದಿನಕ್ಕೂ ರಡ್ಡು ಬೊಕ್ಕ 3 ಗಂಟೆ ನಿದ್ರೆ ಮಲ್ಪನ ಒಂಜಿ ಜನತ ಮೈಂಡ್ ಸೆಟ್ ಎಂಚ ಉಪ್ಪು ಎಂಕ್ಲೆಕ್ ಒಂಜಿ ದಿನ 2 ಗಂಟೆ ನಿದ್ರೆ ಕಮ್ಮಿ ಅಂಡ ಇರಿಟೇಟ್ ಆಪುಂಡು ಅಪ್ಪಂಡ ಆ ಜನಕ್ಕೆ ಜಸ್ಟ್ ಇಮ್ಯಾಜಿನ್ ಮಲ್ಪಲೆ ಸೊ ಅಂಡರ್ಸ್ಟ್ಯಾಂಡ್ ಮಲ್ತಾನೆ ಅದಕ್ಕೆ ಮೇಂಟೈನ್ ಮಾಡ್ಬೋದು. ಈ ಕಲಾವಿದರ ಬದುಕು ತುಂಬ ಕಷ್ಟಕರವಾದ್ದು. ಅಂದರೆ ಕಲಾವಿದನಾಗಿ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವಾಗ ಆತನಿಗೆ ಒಂದಷ್ಟು ಸಮಸ್ಯೆಗಳು ಕೂಡ ಇರುತ್ತೆ. ಅಂದರೆ ಈ ಕೊರೋನಾ ಸಂದರ್ಭದಲ್ಲಿ ಏನಾಗಿ ಕಲಾವಿದರ ಜೀವಿತ ಇನ್ನಷ್ಟು ಕೆಳ ಮಟ್ಟಕ್ಕೆ ಹೋಯಿತು. ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಅಲ್ಲ, ಎಲ್ಲ ಕಲಾವಿದರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದರಲ್ಲಿ ಕಷ್ಟಪಟ್ಟರು. ಆದರೆ ಅವರಿಗೆ ಮನಸ್ಸಿಗೆ ಸ್ವಲ್ಪ ಖುಷಿ ನೀಡಲು ನಾವೇನು ಮಾಡಿದೆ, ಕೊರೋನಾ ಗೆಲ್ಲೋಣ ಎಂಬ ಪ್ರೋಗ್ರಾಮ್ ಅನ್ನು ಮಾಡಿದೆ. ಅದರಲ್ಲಿ 150 ಎಪಿಸೋಡನ್ನು ಮಾಡಿ ಸುಮಾರು 120ಕ್ಕಿಂತಲೂ ಹೆಚ್ಚು ಕಲಾವಿದರನ್ನು ನಾವು ಇನ್ವೈಟ್ ಮಾಡಿ ಅವರಿಗೆ ಒಂದು ವೇದಿಕೆ ಕೊಟ್ಟು ಅವರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ದೇವೆ. ಅವರಿಗೆ ಫೈನಾನ್ಷಿಯಲಿ ಹೆಲ್ಪ್ ಆಗಲಿಲ್ಲ. ಆದರೆ ಇಮ್ಮಿಡಿಯೇಟ್ಲಿ ಕೊರೋನಾ ಆದ ನಂತರ ಪ್ರೋಗ್ರಾಮ್ ಓಪನ್ ಆಗುವಾಗ ಅವರಿಗೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಯಿತು. ಕೆಲವರು ಜನರಿಗೆ ಪರಿಚಯ ಇಲ್ಲದ ಕಲಾವಿದರು ಇದ್ದರು, ಅವರಿಗೆ ನಾವು ಪರಿಚಯ ಮಾಡಿಕೊಟ್ಟೆವು. ಇವತ್ತು ಅವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೀಡಿ ಫೈನಾನ್ಷಿಯಲಿ ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ಕೇವಲ ಕಲಾವಿದರಲ್ಲ, ಪ್ರತಿಯೊಂದು ವೃತ್ತಿಯಲ್ಲಿರುವವರು ಸಫರ್ ಆಗಿದ್ದಾರೆ. ನಮ್ಮ ಸೈಡಿಂದ ನಾವು ಟ್ರೈ ಮಾಡಿದ್ದೇವೆ. ದೈಜಿ ವರ್ಲ್ಡಿಂದ ನಿಮಗೆ ಗೊತ್ತಿರಬಹುದು, ಕೊರೋನಾದ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನೀಡುವ ಜೊತೆಗೆ ಸುಮಾರು 6200 ಕುಟುಂಬಗಳಿಗೆ ನಾವು ಫುಡ್ಡು, ಮೆಡಿಕಲ್ ಮತ್ತು ಫೈನಾನ್ಷಿಯಲ್ ಹೆಲ್ಪನ್ನು ನಾವು ನೀಡಿದ್ದೇವೆ. ನಾವೆಂದರೆ ನಮ್ಮ ಕಿಸೆಯಿಂದ ಕೊಟ್ಟಲ್ಲ, ಜನರಿಂದ ಬೇಡಿ, ಜನರಿಂದ ಡೈರೆಕ್ಟ್ ಅವರಿಗೆ ಹೆಲ್ಪ್ ಆಗುವಂತೆ ನೋಡಿದ್ದೇವೆ ನಾವು. ಓಕೆ, ಸೊ ಅದು ಒಂದು ತೃಪ್ತಿ ನಮಗಿದೆ. ಸೆಕೆಂಡ್, ಅವರಿಗೆ ವೇದಿಕೆ ನೀಡಿದಂತಹ ಒಂದು ತೃಪ್ತಿ ಇದೆ. ತುಂಬ ಕಲಾವಿದರು ಕಷ್ಟಪಟ್ಟಿದ್ದಾರೆ, ಆದರೆ ಮತ್ತೆ ಸಮಯ ಮರಳಿ ಬಂದಿದೆ. ಇವತ್ತು ಎಲ್ಲ ಕಲಾವಿದರು ಖುಷಿಯಿಂದ ಹೇಳ್ತೇನೆ ತುಂಬಾ ಬ್ಯುಸಿ ಇದ್ದಾರೆ. ದೇವರವರನ್ನ ಒಳ್ಳೇದೇ ಮಾಡಬೇಕು. ಈಗ ನಿಮ್ಗೆ ಯಾವತ್ತಾದ್ರೂ ತುಂಬಾ ಕಷ್ಟ ಮತ್ತು ಸುಖ, ಅಂದ್ರೆ ಅತ್ಯಂತ ಸುಖಮಯದ ದಿವಸ ಯಾವುದು ಮತ್ತೆ ಅತ್ಯಂತ ಕಷ್ಟ ಅಂತ ಅನಿಸಿದ ಯಾವಾಗ? ನೋಡಿ, ಸುಖಮಯದ ದಿವಸಕ್ಕಿಂತ ಹೇಳುವುದಕ್ಕಿಂತ ನಾನು ಅತ್ಯಂತ ಸಂತೃಪ್ತಿ ತಂದದ್ದು ಏನಂತ ಕೇಳಿದ್ರೆ ನಾನು ಹೇಳ್ತೇನೆ. ಜೀವನದಲ್ಲಿ ನನ್ನ 23 ವರ್ಷಗಳ ಈ ಒಂದು ಜರ್ನಲಿಸಮ್ ಅಂದರೆ ದೈಜಿ ವರ್ಲ್ಡ್ ಜೀವನದಲ್ಲಿ ನೀವು ಕೇಳಿದರೆ ನಿಮಗೆ ಖುಷಿ ಕೊಟ್ಟಂತ ಹೇಳಿದರೆ, ನನಗೆ ಏನು ಸ್ವಲ್ಪ ಹೆಸರು ಬಂದಿದೆ ಅದು ಖುಷಿ ಇಲ್ಲ. ನಾನು ಏನು ಇವತ್ತು ನನ್ನ ಕುಟುಂಬ, ಫ್ಯಾಮಿಲಿ, ನನ್ನ ಈ ವೃತ್ತಿಯಿಂದ ನಾನು ಫ್ಯಾಮಿಲಿಯನ್ನು ನಡೆಸ್ತಾ ಇದ್ದೇನೆ. ನನಗೆ ಏನು ಕಷ್ಟ ಇಲ್ಲ. ಅಂದರೆ ಊಟ ಮಾಡಲಿಕ್ಕೆ ಕಷ್ಟ ಇಲ್ಲ, ಬಟ್ಟೆ ಅಂದರೆ ಉಡ್ಲಿಕ್ಕೆ ಕಷ್ಟ ಇಲ್ಲ, ಫಾರಿನ್ ಟ್ರಿಪ್ಪು, ಒಳ್ಳೆ ಫ್ಯಾಮಿಲಿ ಎಲ್ಲದೂ ಇದೆ. ಅದು ನನಗೆ ಖುಷಿ ಕೊಟ್ಟ ವಿಚಾರ ಅಲ್ಲ. ಆದರೆ 23 ವರ್ಷಗಳಲ್ಲಿ ದೈಜಿ ವರ್ಲ್ಡ್ನ ಮುಖಾಂತರ, ಸ್ಪೆಷಲಿ ವೆಬ್ಸೈಟ್ನ ಮುಖಾಂತರ ದಾನಿಗಳಿಂದ ಫಲಾನುಭವಿಗಳಿಗೆ ನೇರವಾಗಿ ಸುಮಾರು 26 ಕೋಟಿ ರೂಪಾಯಿಗಳ ಹೆಲ್ಪ್ ದೈಜಿ ವರ್ಲ್ಡ್ ಮಾಧ್ಯಮದ ಮುಖಾಂತರ ಆಗಿದೆ. ಅದು ನೀವು ಕೇಳಬಹುದು ಹೇಗೆ. ಫಾರ್ ಎಕ್ಸಾಂಪಲ್, ನಾವು ಸ್ಟಾರ್ಟ್ ಮಾಡಿದ್ದು 2002 ಅಲ್ಲಿ. ಒಬ್ಬರು ತುಂಬಾ ಕಷ್ಟದಲ್ಲಿದ್ದಾರೆ, ಅವರ ಫ್ಯಾಮಿಲಿಗೆ ಯಾರು ಗತಿ ಇಲ್ಲ. ಮಗಳಿಗೆ ಕ್ಯಾನ್ಸರ್, ಮಗನಿಗೆ ಕ್ಯಾನ್ಸರ್, ಇಲ್ಲದಿದ್ದರೆ ಕಿಡ್ನಿ, ಮನೆ. ಅದು ನಾವೇನು ಮಾಡೋದು, ಅದನ್ನು ವೆರಿಫೈ ಮಾಡಿ daijiworld.com ಅಲ್ಲಿ ಒಂದು ಅಪೀಲ್ ಹಾಕೋದು. ಅವರ ಫೋಟೋ, ಅಕೌಂಟ್ ನಂಬರ್, ಅವರದೇ ಅಕೌಂಟ್ ನಂಬರ್ ಹಾಕಿ ಅಪೀಲ್ ಹಾಕೋದು. ಇಂಥವರು ತುಂಬಾ ಕಷ್ಟದಿಂದ ಇದ್ದಾರೆ, ಅವರಿಗೆ ಯಾರೂ ಗತಿ ಇಲ್ಲ, ನೀವು ಹೆಲ್ಪ್ ಮಾಡಿ. ವಿದಿನ್ 15 days ಅವರಿಗೆ 5, 10, 15 ಲಕ್ಷ ರೂಪಾಯಿ ಬರ್ತದೆ. ನೀವು ಕೇಳ್ಬೋದು ನಿಮ್ಗೆ ಹೇಗೆ ಗೊತ್ತು ಅಂತ. ವಿದಿನ್ 15 days ನಾವು ಅವರ ಪಾಸ್ಬುಕ್ ಕೇಳ್ತೇವೆ. ಪಾಸ್ಬುಕ್ಕಲ್ಲಿ ಎಂಟ್ರಿ ನೋಡುವಾಗ ಎಲ್ಲ ಗಲ್ಫಿಂದ, ಅಲ್ಲಿಂದ ಇಲ್ಲಿಂದ, ಜಾತಿ ಮತ ಧರ್ಮ ಇಲ್ಲದೆ ಜನರು 5,000 ರೂಪಾಯಿ, 2,000 ರೂಪಾಯಿ, 1,000 ರೂಪಾಯಿ ಮಾಡಿ 5 ಲಕ್ಷ, 6 ಲಕ್ಷ, 10 ಲಕ್ಷ ಅವರ ಅಕೌಂಟಿಗೆ ಬರ್ತದೆ. ಆವಾಗ ಅವರದೊಂದು ಸಂತೃಪ್ತಿ ನೋಡಬೇಕು, ಅವರದ್ದು ಖುಷಿ. ಅವರು ಬಂದು ಹೇಳ್ತಾರೆ, ನಮಗೆ ಯಾರು ಇಲ್ಲ ಇವತ್ತು, ನನ್ನ ಮಗನಿಗೆ ಕ್ಯಾನ್ಸರ್ನ ಖರ್ಚು ಮಾಡಲಿಕ್ಕೆ ಹಣ ಇರಲಿಲ್ಲ, ಅಥವಾ ನಮಗೆ ಮನೆ ಇರಲಿಲ್ಲ, ಎಜುಕೇಷನ್ ಇರಲಿಲ್ಲ, ಹೆಲ್ಪ್ ಆಗಿದೆ. ಹೈಯೆಸ್ಟ್ ಒಬ್ಬ ಹುಡುಗಿಗೆ, ಬ್ಲಡ್ ಕ್ಯಾನ್ಸರ್ ಆದ ಹುಡುಗಿಗೆ 32 ಲಕ್ಷ ರೂಪಾಯಿ ಸುಮಾರು 20 ದಿವಸದಲ್ಲಿ ಕಲೆಕ್ಟ್ ಆಗಿದೆ. ಇದರದ್ದು ಹಣ ಡೈರೆಕ್ಟ್ಲಿ ದಾನಿಗಳಿಂದ ಫಲಾನುಭವಿಗಳಿಗೆ, ಯಾರು ಆ ಒಂದು ಇದಿದ್ದಾರಲ್ಲ ಅವರಿಗೆ. ಅದರಷ್ಟು ಸಂತೃಪ್ತಿ, ಅದರಷ್ಟು ದೊಡ್ಡ ಆಶೀರ್ವಾದ ನನ್ನ ಲೈಫಲ್ಲಿ, ಅಷ್ಟೊಂದು ಖುಷಿ ಬೇರೆ ಏನು ಆಗಲಿಕ್ಕೆ ಕೂಡ ಚಾನ್ಸ್ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಹ್ಯಾಪಿನೆಸ್. ಅಂದರೆ ನೀವು ಬೇಕಾದ್ರೆ ನೋಡಿ, ಒಬ್ಬ ಹಸಿದವನಿಗೆ, ಜೋರು ಹಸಿವಾದವನಿಗೆ
ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ ಕೊಡಿ, ಮತ್ತೆ ಅವನ ಕಣ್ಣು ನೋಡಿ ನೀವು, ಖಂಡಿತ ಆ ಕಣ್ಣಲ್ಲಿರುವ ಸಂತೃಪ್ತಿ, ಅದು ಖುಷಿ. ಅದು ನಿಮಗೆ 5 ಲಕ್ಷ ರೂಪಾಯಿ ಕೊಟ್ಟರು ಕೂಡ ಸಿಗ್ಲಿಕ್ಕಿಲ್ಲ, ಆ ಖುಷಿ ನನಗಾಗಿದೆ. ಬೇಸರ ತುಂಬ ಸಂದರ್ಭದಲ್ಲಿ ಬೇಸರ ಆಗಿದೆ. ಆದರೆ ನಾನು ಬೇಸರವನ್ನು ಸ್ವಲ್ಪ ಒಂದು 5-10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ನನಗೆ ತುಂಬ ನೋವಾಗುತ್ತೆ. ನಾನು ಯಾಕೆ ಈ ಒಂದು ಫೀಲ್ಡಿಗೆ ಬಂದಿದ್ದೆ, ನನಗೆ ಬೇಕಿತ್ತ ಅಂತ. ಇನಿಷಿಯಲಿ ಸ್ಪೆಷಲ್ ಆಗಿ ನಾನು ದ್ಯಾಟ್ ಟೈಮ್ ನಾನು ಸ್ಟಾರ್ಟ್ ಮಾಡುವಾಗ, ವೆಬ್ಸೈಟನ್ನು ನಾವು ಸ್ಟಾರ್ಟ್ ಮಾಡುವಾಗ ನನಗೆ 27-28 ವರ್ಷ ವಯಸ್ಸು. ಆವಾಗ ನನಗೆ ಆ ಕ್ರಿಟಿಸಿಸಮು, ಎಬ್ಯೂಸು ಅದರ ನನಗೆ ಹ್ಯಾಬಿಟ್ ಇಲ್ಲ, ಅಭ್ಯಾಸ ಇಲ್ಲ. ಆವಾಗ ವೆಬ್ಸೈಟ್ನಲ್ಲಿ ಮಾಡುವಾಗ ನನ್ನನ್ನೆಲ್ಲ ಎಬ್ಯೂಸ್ ಮಾಡಿ ಮೇಲ್ ಮಾಡೋದು ಕೆಲವರು, ಬೇರೆ ಬೇರೆ ಹೆಸರಲ್ಲಿ, ಯಾರಿಗೆ ಏನೇನು ಬೇಡಾದದ್ದೆಲ್ಲ ಗಾಳಿ ಕೊಡುವುದು, ಅಂದರೆ ಎಬ್ಯೂಸ್ ಮಾಡೋದು ಏನೆಲ್ಲ ಇತ್ತು. ಆವಾಗ ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು, ನನಗೆ ಯಾಕೆ ಇದೆಲ್ಲ ಬೇಕಿತ್ತ ಅಂತ. ಆದರೆ ಒಂದು ಸಂದರ್ಭದಲ್ಲಿ ಏನಾಯಿತು, ಪ್ರತಿದಿನ ಬಂದು ನಮ್ಮ ಸ್ಕಿನ್ ಏನಿದೆ, ಚರ್ಮ ಏನಿದೆ, ಅದು ದಪ್ಪಾಗ್ತದೆ. ಕೇಳಿ ನಿಮಗೆ ನೋಡಿ, ನಾನು ಡೈಲಿ ನಿಮ್ಮನ್ನು ನಾನು ಬೈದ್ರೆ ನೀವು 1 ವಾರ ನಿಮಗೆ ಬೇಸರ ಆಗುತ್ತೆ, ಮತ್ತೆ ನಿಮಗೆ ಅಭ್ಯಾಸ ಆಗಿ ಹೋಗ್ತದೆ. ಪ್ರಾಕ್ಟಿಕಲ್ ಹೌದಲ್ವಾ? ಮತ್ತೆ ಏನಾಯ್ತು, ನಮಗೆ ಒಂದು 5-6 ವರ್ಷಗಳನ್ನು ಇದನ್ನು ಕೇಳಿ ಮ್ಯೂಸಿಕ್ ಕೇಳಿದಾಗ ಆಯ್ತು, ಖುಷಿ ಆಯ್ತು. ಆದ್ರೆ ಒಂದು 2-3 ದಿವಸ ಯಾರು ನನಗೆ ಬೈದಿಲ್ಲ, ಯಾರು ಅಬ್ಯೂಸ್ ಮಾಡಿಲ್ಲ ಅಂದ್ರೆ ನನಗೆ ತುಂಬಾ ಭಯ, ನನ್ನ ಪಾಪ್ಯುಲಾರಿಟಿ ಡೌನ್ ಆಯ್ತಾ ಅಂತ. ಸೊ ಅದು ಆ ಒಂದು ಬೇಸರ ನನಗಿದೆ. ಅಂದ್ರೆ ಕೆಲವೊಮ್ಮೆ ನಾವು ತಪ್ಪು ಮಾಡದಿದ್ರು ಜನರು ನಮ್ಮ ತಪ್ಪಾರ್ಥ ಮಾಡುವುದು, ಮತ್ತೆ ಇದೆಲ್ಲ ತುಂಬಾ ನಮಗೆ ನೋವಾಗ್ತಾ ಇದೆ. ಅಂದ್ರೆ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಓಕೆ, ಸಮಾಜ ಸೇವೆದ ಬಗ್ಗೆ ಸ್ವಲ್ಪ ಮಾತಾಡಿದ್ರಿ. ಈ ಸಮಾಜ ಸೇವೆ ಅನ್ನೋದು ಈ ಜರ್ನಲಿಸಂ ಜೊತೆಗೆ ಬರುವಂಥ ಒಂದು ವಿಶೇಷ ವಿಷಯ. ಅದರೊಟ್ಟಿಗೆ ತಾವೊಂದು ತುಂಬ ಜನರಿಗೆ ಸಹಾಯಧನವನ್ನು ಮಾಡಿಸಿದ್ರಿ ಅಂತ ಹೇಳಿದ್ರಿ. ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು? ಹೌದು, ಅಂದ್ರೆ ಮಾಡಿಸಿದ್ದೆ ಅಂದ್ರೆ ನಾವು ಮಾಡಿದ್ದಲ್ಲ, ನಾನು ಏನು ಮಾಡ್ತೇನೆ ಅದನ್ನ ಸೈಲೆಂಟ್ ಆಗಿ ಯಾರಿಗೆ ಗೊತ್ತಾದಾಗೆ ನಾನು ಮಾಡ್ತೇನೆ, ಅದು ನನ್ನ ಪರ್ಸನಲ್. ಆದ್ರೆ ಇದು ನಾವು ಆಸ್ ಎ ದೈಜಿ ವರ್ಲ್ಡ್ ಒಂದು ಮಾಧ್ಯಮವಾಗಿ, ಒಂದು ಮೆಸೆಂಜರ್ ಆಗಿ ಬರ್ತದೆ. ಅಂದರೆ ಯಾರೇ ಇರಲಿ, ಅತಿ ಬಡವರು, ಸಮಾಜದ ಕಟ್ಟ ಕಡೆಯವರು, ಅವರಿಗೆ ಯಾರು ಇಲ್ಲ ಅಂದರೆ ದೈಜಿ ವರ್ಲ್ಡ್ ಇದೆ. ಜಾತಿ ಧರ್ಮ ಮತ ಇಲ್ಲ, ಬೇಕಾದ್ರೆ ನಮ್ಮ ಹತ್ರ ರೆಕಾರ್ಡ್ ಇದೆ, ನಾವು ಯಾರಿಗೆ ಹೆಲ್ಪ್ ಮಾಡಿದಂತ. ನಾವು ಗಾಳಿಯಲ್ಲಿ ಮಾತಾಡೋದಲ್ಲ, ವಿತ್ ರೆಕಾರ್ಡ್ ನಾವು ಮಾತಾಡ್ತೇವೆ. ನಮ್ಮ ಹತ್ರ ಇಷ್ಟು ಇದೆ. 1300-400ಕ್ಕಿಂತಲೂ ಹೆಚ್ಚು ಕುಟುಂಬಗಳಿಗೆ ಈ ಹೆಲ್ಪ್ ಹೋಗಿದೆ. ಕೊರೋನಾ ಸಂದರ್ಭದಲ್ಲಿ ನೋಡಿ, ಕೊರೋನಾ ಸಂದರ್ಭದಲ್ಲಿ 6200 ಕುಟುಂಬಗಳಿಗೆ ನಾವು ರೀಚ್ ಔಟ್ ಆಗಿದ್ದೇವೆ. ಹೇಗೆಂದ್ರೆ ಆ ಸಂದರ್ಭದಲ್ಲಿ ಕೊರೋನಾ ಬಂದಾಗ ಎಲ್ಲರಂತೆ ನಾನು ಕೂಡ ಮನೆಯಲ್ಲಿ ಕೂತ್ಕೊಂಡಿದ್ದೆ, ಏನ್ ಮಾಡುದಂತ. ಹಾಗಾದ್ರೆ ನಾವು ವೆಬ್ಸೈಟಲ್ಲಿ ನಾನು ಇಷ್ಟು ಕೆಲಸ ಮಾಡಿದ್ದೆ, ಡೈರೆಕ್ಟ್ ಡೋನರ್ ಇಂದ ಬೆನಿಫಿಷರಿಗೆ. ಇದರಲ್ಲಿ ಯಾಕೆ ಆಗಬಾರ್ದು? ನಾನು ಡೈರೆಕ್ಟ್ ಆಗಿ ಟಿವಿಗೆ ಲೈವ್ ಬಂದೆ, ನಾನು ಚೇತನ್ ಶೆಟ್ಟಿ ಮತ್ತು ನಮ್ಮ ಟೀಮಲ್ಲೆಲ್ಲ ಡಿಸ್ಕಸ್ ಮಾಡಿ ಜನರ ಹತ್ರ ಹೇಳಿದೆ, ಯಾರಿಗೆಲ್ಲ ಹೆಲ್ಪ್ ಬೇಕು ಹೇಳಿ, ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಮಾಡ್ತೇನೆ ಅಂತ. ಅವಾಗ ನೋಡಿ ದೇವರು ಮಾಡೋದು. ಆವಾಗ ಎಷ್ಟು ಜನ, ಒಂದು 10-20 ಜನ ಫಸ್ಟ್ 1 ಅವರಲ್ಲಿ ನನಗೆ ಹೆಲ್ಪ್ ಬೇಕಂತ ಫೋನ್ ಮಾಡಿದ್ರೆ 5 ಜನ ಗಲ್ಫಿಂದ, ಮುಂಬೈಯಿಂದ, ಬೇರೆ ಬೇರೆ ಜಾಗದಿಂದ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ, ಏನ್ ಬೇಕು ಹೇಳಿ ಅಂತ ಬಂದ್ರು ಫೋನಲ್ಲಿ. ಅನ್ನೋನ್ ಪೀಪಲ್, ಯಾಕಂದ್ರೆ ಅವರಿಗೆ ದೈಜಿ ವರ್ಲ್ಡ್ ಮೇಲೆ ಟ್ರಸ್ಟ್ ಇದೆ. ಸೊ ಅವಾಗ ಅವರು ಹಣ ಕಳಿಸ್ತಾರೆ, ಎಲ್ಲಿ ಹಣ ತೆಗೆದುಕೊಳ್ಳುವುದು? ಬ್ಯಾಂಕ್ ಅಕೌಂಟ್ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ, ಇಂಡಿವಿಜುವಲಿ ಆಗುದಿಲ್ಲ, ಕಂಪನಿ ಆಗುದಿಲ್ಲ. ನಾಳೆ ನಾವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಸೊ ನಾವು ಏನ್ ಮಾಡೋದು, ಆ ಡೋನರ್ ಇದ್ದಾರಲ್ಲ ಅವರ ಹತ್ರ ಹೇಳುದು, ಡೈರೆಕ್ಟ್ ನೀವು ಈ ಗ್ರೋಸರಿಗೆ ಹಣ ಕಳಿಸಿ. ಆ ಗ್ರೋಸರಿ ಅವರು ಒಂದು 10 ಕಿಟ್ 20 ಕಿಟ್ ಅನ್ನು ನಮಗೆ ಕಳಿಸ್ತಾರೆ, ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಒಂದು ಬೇರೆ ಸಮಾಜದಲ್ಲಿ ಅನ್ಯಾಯವಾದವರ ಪರ ಧ್ವನಿ ಎತ್ತಿದ್ದೇವೆ. ಆ ಧ್ವನಿ ಸರ್ಕಾರದ ಗಮನಕ್ಕೆ ಬಂದು ಅವರಿಗೆ ನ್ಯಾಯ ಸಿಕ್ಕಿದೆ. ಸಾಮಾಜಿಕ ಇರಲಿ, ಆರ್ಥಿಕ, ಬೇರೆ ಬೇರೆ ರೀತಿಯಲ್ಲಿ ನಮಗೆ ದೈಜಿ ವರ್ಲ್ಡ್ ಮಾಧ್ಯಮದ ಮುಖಾಂತರ ಸಮಾಜ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ಕೂಡ ನಾನು ಆ ನ್ಯೂಸು, ಆ ಎಂಟರ್ಟೈನ್ಮೆಂಟ್ಗಿಂತಲೂ ಜಾಸ್ತಿ ಜನರಿಗೆ ಹೇಗೆ ರೀಚ್ ಔಟ್ ಆಗುವುದು, ಅದರಲ್ಲಿ ನಾನು ಹೇಳ್ತೇನೆ, ಒಂದು ಸಂತೃಪ್ತಿ ನಾನು ಹೇಳಿದಲ್ಲ, ಇನ್ನೊಂದು ಆಶೀರ್ವಾದ ಇದೆ, ಪ್ರಾರ್ಥನೆ ಇದೆ. ಕೊರೋನಾ ಟೈಮಲ್ಲಿ ಸ್ಟುಡಿಯೋದ ಒಳಗೆ ಕೂತ್ಕೊಂಡು ನಾನು ಜನರಿಗೆ ಹೇಳಿದೆ, ಮಾಸ್ಕ್ ಬಳಸಿ, ಕೊರೋನಾದಿಂದ ದೂರ ಇರಬೇಕು, ಮನೆಯಲ್ಲೇ ನಿಂತ್ಕೊಳ್ಳಿ, ಹಾಗೆ ಹೀಗೆ ಅಂತ ಹೇಳಿದೆ. ಆದರೆ 2020 ಆಗಸ್ಟಲ್ಲಿ ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದಲ್ಲಿ ಪ್ರತಿದಿನ ಇರ್ತಿದ್ದೆ. ನನಗೆ ಗೊತ್ತಾಗದಾಗೆ ಕೊರೋನಾ ಬಂದಿತ್ತು. ನಾನು ನೆಗ್ಲೆಕ್ಟ್ ಮಾಡಿದೆ. 5-6 ದಿವಸ ಡೋಲೋ ತಿಂದು ಹಾಗೇನೆ ಆಗಿದೆ. ಆದರೆ ವಿಪರೀತವಾಗಿ ನನ್ನ ಶ್ವಾಸಕೋಶ ಪ್ರಾಬ್ಲಮ್ ಆಗುವಾಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನನ್ನನ್ನು ಅಡ್ಮಿಟ್ ಮಾಡಿದ್ರು. ಸೀದಾ ICU 4 ದಿವಸ. ನನ್ನ
70% ಲಂಗ್ಸ್ ಎಫೆಕ್ಟ್ ಆಗಿತ್ತು. ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿ ಆ ಹಾಸ್ಪಿಟಲಿಗೆ ಹೋದವರು 70% ಲಂಗ್ಸ್ ಎಫೆಕ್ಟ್ ಆದವರು ವಾಪಸ್ ಬರಲಿಲ್ಲ ಜೀವಂತವಾಗಿ. ನಾನು ICU ಇದ್ದೆ. ICU ಇರುವಾಗ 7-8 ಡಾಕ್ಟ್ರು ನನ್ನನ್ನು ಬೇರೆ ಬೇರೆ ನೋಡಲಿಕ್ಕೆ, ಅದು ಇಂಪಾಸಿಬಲ್ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಆದರೆ ಜನರ ಒಂದು ಪ್ರಾರ್ಥನೆ ನೋಡಿ. ಓಕೆ, ನನಗೆ ಆ ರಾತ್ರಿ ಒಂದೊಂದು ರೆಮ್ಡೆಸಿವಿರ್ ಅಂತ ಒಂದು ಏನು ಇಂಜೆಕ್ಷನ್ ಇತ್ತು, ಆವಾಗ ವ್ಯಾಕ್ಸಿನ್ ಇರಲಿಲ್ಲ. ಆ ಒಂದು ಇಂಜೆಕ್ಷನ್ ಬೇಕಿತ್ತು, ಆಸ್ಪತ್ರೆಯಲ್ಲಿ ಇಲ್ಲ. ಆ ಹಾಸ್ಪಿಟಲ್ನ ಒಬ್ಬ ನನ್ನ ಕಟ್ಟ ಅಭಿಮಾನಿ, ಒಬ್ಬಳು ಹುಡುಗಿ ಅಲ್ಲಿ ವರ್ಕ್ ಮಾಡ್ತಿದ್ಲು. ಅವಳಿಗೆ ಸುದ್ದಿ ಸಿಕ್ಕಿತು, ಅವರಿಗೆ ಇಂಜೆಕ್ಷನ್ ಬೇಕು ಆದರೆ ಹಾಸ್ಪಿಟಲ್ ಇಲ್ಲ ಅಂತ. ಆ ಹುಡುಗಿ ಅವಳ ತಮ್ಮನನ್ನು ಸ್ಕೂಟ್ರಲ್ಲಿ ಹಿಂದಲ್ಲಿ ಕೂತ್ಕೊಂಡು ಬೇರೆ ಒಂದು ಹಾಸ್ಪಿಟಲ್, 2-3 ಹಾಸ್ಪಿಟಲ್ಗೆ ಹೋಗಿ ಬೇಡಿದ್ದಾಳೆ. ಅಂದರೆ ಇಲ್ಲಿ ಉಂಟಾ, ಇಂಜೆಕ್ಷನ್ ಉಂಟಾ, ಹೀಗೆ ಹೀಗೆ ವಾಲ್ಟರ್ ಮಂದಲಿಕೆ ಎಂಬುವರು ಸೀರಿಯಸ್ ಇದ್ದಾರೆ ಅಂತ. ಅಲ್ಲಿ ಒಂದು ಹಾಸ್ಪಿಟಲಲ್ಲಿ ಬಹುಶಃ ಎಣಪ ಇರಬೇಕು, ಅಲ್ಲಿ ನಮ್ಮ ಇಫ್ತಿಕಾರ್ ಖಾದರ್ ಅವರ ತಮ್ಮ UT ಖಾದರ್ ಅವರಿಗೆ ಸುದ್ದಿ ಸಿಕ್ಕಿ, UT ಖಾದರ್ ಅವರ ತಮ್ಮ ಇಫ್ತಿಕಾರ್ ಅವರಿಗೆ ಸುದ್ದಿ ಸಿಕ್ಕಿ ಅವರಲ್ಲಿದ್ದ 2 ಇಂಜೆಕ್ಷನಲ್ಲಿ 1 ಇಂಜೆಕ್ಷನ್ ಕೊಟ್ಟದ್ದು. ಆ ಒಂದು ಇಂಜೆಕ್ಷನ್ ನನಗೆ ಮಧ್ಯರಾತ್ರಿ ಅಂದರೆ ಸುಮಾರು 2 ಗಂಟೆ ಟೈಮಲ್ಲಿ ಅದು ನನಗೆ ಚುಚ್ಚಿದ್ದು. ಅಲ್ಲಿಂದ ನನ್ನ ರಿಕವರಿ ಸ್ಟಾರ್ಟ್ ಆಯಿತು. ನೋಡಿ, ಆ ಹುಡುಗಿ ಯಾರು ಪಾಪ ನನಗೆ ಗೊತ್ತಿಲ್ಲ. ಅವರು ಹಾಸ್ಪಿಟಲ್ ಕೊಟ್ಟವರು ಯಾರು ಏನು ಅಂದರೆ ನನ್ನ ಏನು ಸಂಬಂಧಿಕರಲ್ಲ. ಅಲ್ಲಿ ನನ್ನ ರಿಕವರಿ ಸ್ಟಾರ್ಟ್ ಆಗಿ ಮುಂದೆ 4ನೇ ದಿವಸ ನಾನು ರಿಕವರ್ ಆಗಿ ಇದಕ್ಕೆ ವಾರ್ಡಿಗೆ ಬಂದಿದ್ದೆ. 16 ದಿವಸ ನಾನು ಹಾಸ್ಪಿಟಲಲ್ಲಿ ಇದ್ದೆ. ಇಲ್ಲಿ ನಾನು ಹೇಳ್ತೇನಲ್ಲ, ದೇವಸ್ಥಾನದಲ್ಲಿ ನನ್ನ ಬಗ್ಗೆ ಹರಕೆ ಹಾಕಿದ್ದಾರೆ. ನನಗೆ ಸ್ವಲ್ಪ ಅಭಿಮಾನಿಗಳು ಎಲ್ಲಿಂದ ಹುಟ್ಟಿ ಬಂದರೂ ಗೊತ್ತಿಲ್ಲ. ಅಂದರೆ ಅವರು ಬಹುಶಃ ಹೆಲ್ಪ್ ಮಾಡಿದ್ದಾರೆ ದೈಜುವಲ್ಡ್ ಮಾಧ್ಯಮದ ಮುಖಾಂತರ. ಮಸೀದಿಯಲ್ಲಿ ಮುಸ್ಲಿಮ್ಸ್ ಬ್ರದರ್ಸ್ ಸಿಸ್ಟರ್ಸ್ ಪ್ರೇ ಮಾಡಿದ್ದಾರೆ, ಚರ್ಚಲ್ಲಿ ಕ್ರಿಶ್ಚಿಯನ್ಸ್ ಬ್ರದರ್ ಪ್ರೇ ಮಾಡಿದ್ದಾರೆ. ಇದರೆಲ್ಲದರ ಪರಿಣಾಮವಾಗಿ 16 ದಿವಸಗಳ ನಂತರ ನಾನು ಸುಸೂತ್ರವಾಗಿ ಮನೆಗೆ ಬಂದಿದ್ದೇನೆ. 1 ತಿಂಗಳ ರೆಸ್ಟ್ನ ನಂತರ ಮತ್ತೆ ಕೊರೋನಾ ಗೆಲ್ಲಣವನ್ನು ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆ ಇದನ್ನು ಹೇಳ್ತೇನೆ? ಲೈಫಲ್ಲಿ ಕರ್ಮ ಫಾಲೋಸ್, ಕರ್ಮ ರಿಟರ್ನ್ಸ್. ನಾವು ಏನು ಇವತ್ತು ಮಾಡ್ತೇವೆ, ಒಳ್ಳೇದು ಮಾಡಿದರೆ ನಮಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತೆ. ಒಂದು ಟೈಮ್ ಇತ್ತು ನಾವು ಮಾಡಿದ ಕರ್ಮ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಕ್ತಿತ್ತು. ಆದರೆ ಈಗ ಹಾಗಲ್ಲ. ಬೆಳಿಗ್ಗೆ ಮಾಡಿದ ಕರ್ಮ ಸಾಯಂಕಾಲ ಕೂಡ ಸಿಕ್ಕಿದ್ದು ಜಾಸ್ತಿದೆ. ಸೊ ಅದಕ್ಕಾಗಿ ಈ ಅಹಂಕಾರ, ಈ ಮತ್ಸರ, ಈ ಏನು ಇದೆಲ್ಲ ಇದೆ ಅಲ್ವಾ, ಅದು ಲೈಫಲ್ಲಿ ಯಾವತ್ತೂ ಹೆಲ್ಪ್ ಮಾಡಲ್ಲ. ಅದು ನಮ್ಮ ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡ್ತಿದ್ದೇವೆ. ನಾವು ಯಾವತ್ತೊಂದು ಕ್ಷಣಿಕವಾಗಿ ಒಂದು ಆರಾಮವಾಗಿ ಐಶ್ರಾಮವಾಗಿ ನಾವು ಬದುಕಬಹುದು, ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಆದ್ದರಿಂದ ನನ್ನ ಮೆಸೇಜ್ ಇಷ್ಟೇ, ನಾನೆಂದರೆ ದೊಡ್ಡ ಸುಭಾಗ್ಯ ಅಲ್ಲ, ನನ್ನ ಲೈಫಲ್ಲಿ ಕಲಿತದ್ದಿಷ್ಟೇ, ಇನ್ನೊಬ್ಬರ ಬಗ್ಗೆ ನಾವು ಒಳ್ಳೆಯದನ್ನು ಯೋಚಿಸಿದ್ರೆ ನಮಗೂ ಒಳ್ಳೆಯದಾಗುತ್ತೆ. ಆದರೆ ಎಲ್ರಿಗೂ ಮಾನವರಿಗೆ ಇದು ಕಷ್ಟ. ನನಗೂ 100% ಮಾಡಲಿಕ್ಕೆ ಕಷ್ಟ. ನನಗೆ ಕೂಡ ಕೆಲವರ ಬಗ್ಗೆ ಕೋಪ ಬರ್ತದೆ, ಅವನು ಸತ್ಯ ಹೋಗಲಿ ಹಾಳಾಗಿ ಹೋಗಲಿ ಅಂತ ಹೇಳ್ತೇನೆ. ಆದರೆ ವೆರಿ ನೆಕ್ಸ್ಟ್ ಟೈಮ್ ಸಾರಿ ನನ್ನ ತಪ್ಪಾಯಿತು, ನನ್ನ ಕೋಪದಲ್ಲಿ ನಾನು ಅದು ಶಾಪ ಕೊಟ್ಟೆ ಅವನಿಗೆ, ಅದು ಹಾಗೆ ಆಗಬಾರ್ದು ಅಂತ ಹೇಳ್ತೇನೆ. ದಿಸ್ ಇಸ್ ಹ್ಯೂಮನ್ ನ್ಯಾಚುರಲ್. ಅಂದರೆ ನಮಗೆ ಇದರಿಂದ ಹೆಲ್ಪ್ ಆಗ್ತದೆ. ಇನ್ನೊಂದು ಸಂತೃಪ್ತಿ ಅಂದರೆ ಈ ಡೈಜಿವಲ್ಡ್ ತಮಗೆ ಕೊಟ್ಟಿದ್ದ ಇದುವರೆಗೆ ನಾನು ಹೇಳಿದೆಲ್ಲ ಈ ಸಂತೃಪ್ತಿ ಈ ಒಂದು ಸಮಾಜ ಸೇವೆಯಿಂದ ನನಗೆ ಕೊಟ್ಟಿದೆ. ಆದರೆ ಈ ನ್ಯೂಸ್ ಅಲ್ಲಿ ನನಗೆ ಇನ್ನೂ ಕೂಡ ಸಂತೃಪ್ತಿಯನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ನಾನು 100% ನ್ಯಾಯ ಮಾಡಿಲ್ಲ ಎಂಬ ಭಾವನೆ ನನಗಿದೆ. ಅಂದ್ರೆ ಎಲ್ಲೋ ಒತ್ತಡಕ್ಕೆ ಸಿಲುಕಿದ್ದೇನೆ, ಕೆಲವೊಮ್ಮೆ ನೆಗ್ಲಿಜೆನ್ಸಿ ಕೂಡ ಆಗಿದೆ ಇರಬಹುದು. ಆದರೆ ಹಾಗಂತಲ್ಲ 100% ಸಂತೃಪ್ತಿ ಇಲ್ಲ, ಇನ್ನು ಕೂಡ ನಾವು ಅಚೀವ್ ಮಾಡಬೇಕು. ಆದರೆ ನೀವು ಕೇಳಿದ್ರೆ ನಾವು ಮೆಜಾರಿಟಿ ನಾನು ವೆರಿ ಹ್ಯಾಪಿ. ನಾನು ಏನು ಮಾಡಿದ್ದೇನೆ, ಒಂದು 90% ನಾನು ಕ್ಲೀನ್ ಆಗಿ ಮಾಡಿದ್ದೇನೆ, 90% ಅನ್ಬಯಸ್ಡ್ ಆಗಿ ಮಾಡಿದ್ದೇನೆ. ಆದರೆ 10% ಅಲ್ಲಿ ನನಗೆ ಸಂತೃಪ್ತಿ ಇಲ್ಲ. ನಾನು ಇನ್ನೂ ಕೂಡ ಚೆನ್ನಾಗಿ ಮಾಡಬಹುದಿತ್ತು, ಇನ್ನೂ ಕೂಡ ಜಾಸ್ತಿ ನ್ಯಾಯ ಕೊಡಬಹುದಿತ್ತು, ಎಲ್ಲೋ ಪಾಪದವರಿಗೆ ಎಲ್ಲೋ ನನಗೆ ಹೆಲ್ಪ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಭಾವನೆಗಳು ಕೂಡ ನಮ್ಮಲ್ಲಿ ಇರ್ತವೆ. ಓಕೆ, ಇನ್ನೊಂದು ತಮ್ಮ ತಂದೆ ತಾಯಿ ಬಗ್ಗೆ ಒಂದು ಮಾತು ಮಾತಾಡ್ಬೋದು. ತಂದೆ ತಾಯಿ ನಂದು ಅಂದರೆ ದೇವರ ಆಶೀರ್ವಾದ ಏನಂದರೆ ನನ್ನ ತಂದೆ ಈಗ 94 year old ಮನೆಯಲ್ಲಿದ್ದಾರೆ, ಅವ್ರು ಬೆಳ್ಮಣ್ಣಿ ನಂದಳಿಕೆಯಲ್ಲಿದ್ದಾರೆ. ನಮ್ಮ ತಾಯಿ ಕೂಡ ಸುಮಾರು 80-81 ವರ್ಷ ಅವರು ಕೂಡ ಇದ್ದಾರೆ. ದೇವರ ದಯೆಯಿಂದ ಅವರದ್ದು ಹೆಲ್ತ್ ಒಳ್ಳೆದಿದೆ. ಇವತ್ತು ನಾನು ಏನು ಇಲ್ಲಿ ಇರಬೇಕು, ಏನಾಗಬೇಕು, ಅದಕ್ಕೆ ಅವರೇ ಕಾರಣ, ಅವರ ಆಶೀರ್ವಾದ ಕಾರಣ. ಎಸ್ಪೆಷಲಿ ನನ್ನ ಮದರ್, ತಾಯಿ, ಅವರಿಗೆಲ್ಲ ಜರ್ನಲಿಸಮ್ ಓದುವುದು ಮತ್ತು ಪಬ್ಲಿಕ್ ಸಮಾಜ ಸೇವೆಯಲ್ಲಿ ಅವರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಬಹುಶಃ ಅವರಿಂದ ಬಂದಂಥ ಒಂದು ಅವ್ರದ್ದು ಆಶೀರ್ವಾದ ಇದೆ.
ಜಾಸ್ತಿ ಅವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಬಿಕಾಸ್ ಆದರೆ ನಾನು ಹೋಗಿ ವಿಸಿಟ್ ಮಾಡ್ತಾ ಬರ್ತಾನೆ, ಅವ್ರಿಗೆ ಏನು ಬೇಕು ಅದನ್ನು ಕೊಡುವಂಥ ಒಂದು ಈ ದೇವರು ನನಗೆ ಏನು ಕೊಟ್ಟಿದ್ದಾರೆ ರೀಚ್ ಆಗುವಂಥ ಕೆಲಸ ಮಾಡ್ತಿದ್ದೇನೆ. ಆದರೆ 100% ಅಲ್ಲಿ ನನಗೆ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಓಕೆ, ಇನ್ನೊಂದು ಮಾತು ತಮ್ಮ ಶ್ರೀಮತಿಯವರ ಬಗ್ಗೆ ಕೇಳಬೇಕಾಗ್ತದೆ. ಅಂದರೆ ಶ್ರೀಮತಿಯವರು ತಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಿಗೆ ನಿಲ್ಬೇಕಾಗ್ತದೆ. ಹಾಗಿರುವಾಗ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು? ಎಸ್, ನಮ್ಮ ವೈಫ್ ವಿಲ್ಮಾ ಅಂತ ತುಂಬ ಸಾರಿ ನಾನು ಟಿ ವಿಯಲ್ಲಿ ಕೂಡ ಹೇಳಿದ್ದೇನೆ, ಬೇರೆ ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದೇನೆ. ಇವತ್ತು ಅವರ ಸಪೋರ್ಟ್ ಇಲ್ಲದಿದ್ದರೆ ನನಗೆ ಈ ಒಂದು ಪೊಸಿಷನ್ಗೆ ರೀಚ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಅದೊಂದು ಸ್ಯಾಕ್ರಿಫೈಸ್. 2001 ಇಂದ 7 ವರೆಗೆ ನಾನು ನನ್ನ ಫ್ಯಾಮಿಲಿಗೆ ಕೊಟ್ಟ ಟೈಮ್ 20%, ನನ್ನ ದೈಜಿವಳ್ಳಿಗೆ ಕೊಟ್ಟ ಮತ್ತು ನನ್ನ ವೃತ್ತಿಗೆ ಕೊಟ್ಟ ಟೈಮ್ 80%. ಸೊ ಇಮ್ಯಾಜಿನ್ ಬೇರೆ ಯಾರು ಆ ಜಾಗದಲ್ಲಿ ಇದ್ದರೆ ಯಾವಾಗಲೂ ಹೋಗು ನಿನ್ನ ವೃತ್ತಿಯನ್ನು ಹಿಡಿದು ಹೋಗುವಂತ ಹೋಗ್ತಿದ್ರು. ಆದರೆ ಅವರ ಜೊತೆಗೆ ಮಕ್ಕಳನ್ನು ಕೂಡ ಬೆಳೆಸುವಂಥ ಜವಾಬ್ದಾರಿ. 3 ಮಕ್ಕಳಿದ್ದಾರೆ ನನಗೆ. ಸೊ ನನ್ನ ಈ ಇದರಲ್ಲಿ ಫುಲ್ ಕ್ರೆಡಿಟ್ ಏನಿದೆ ನನ್ನ ಫ್ಯಾಮಿಲಿಗೆ ಹೋಗ್ತದೆ. ಒಂದು ಲೈಫಲ್ಲಿ ಏನೆಂದರೆ ಪ್ರತಿಯೊಬ್ಬರಿಗೆ ಮ್ಯಾರಿಡ್ ಪೀಪಲ್ ನೀವು ಕೆಲಸಕ್ಕೆ ಹೋಗಿ ಮನೆಯಲ್ಲಿ ನಿಮಗೆ ಸಮಾಧಾನ ಇಲ್ಲ, ಮನೆಯಲ್ಲಿ ಖುಷಿ ಇಲ್ಲ, ಮನೆಯಲ್ಲಿ ಕಿರಿಪಿರಿ ಚಿರಿಪಿರಿ ಇದೆ, ನೀವು ಯಾವತ್ತೂ ನಿಮಗೆ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ವರ್ಕಲ್ಲಿ ಸಕ್ಸಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಅಲ್ಲಿಂದ ನಿಮಗೆ ಖುಷಿ ಬರಬೇಕು. ಮನೆಯಿಂದ ಹೊರಗೆ ಬರುವಾಗ ಅಲ್ಲಿಂದ ಖುಷಿ ಬರಬೇಕು. ಇಲ್ಲದಿದ್ದರೆ ನಿಮ್ಮ ತಲೆಯಲ್ಲಿ ಅದೇ ನಿಮ್ಮ ಕೆಲಸ ಮಾಡಲಿಕ್ಕೆ ಮೂಡಿರುವುದಿಲ್ಲ. ಮನೆಯಲ್ಲಿ ಅಂದರೆ ಕೇರ್ ಮಾಡಬೇಕು ನೀವು ನಿಮ್ಮ ವೈಫ್ಗೆ ನಿಮ್ಮ ಫ್ಯಾಮಿಲಿಗೆ ಕೇರ್ ಮಾಡ್ತಿರತ್ತೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಬೇಕು. ಸಮಾಧಾನ ಬೇಕಾದರೆ ಆ ಸೈಡಿಂದ ಫುಲ್ ಸಪೋರ್ಟ್ ಬೇಕು. ಸೊ ಕೆಲವೊಮ್ಮೆ ಅಲ್ಲಿಂದ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಸೊ ನನ್ನ ಫ್ಯಾಮಿಲಿ ತುಂಬ ಸ್ಯಾಕ್ರಿಫೈಸ್ ಮಾಡಿದೆ. ಮಕ್ಕಳಿರಲಿ ವೈಫ್ ಇರಲಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಎಂಜಾಯಿಂಗ್ ದಿಸ್ ಪೊಸಿಷನ್ ಆ್ಯಂಡ್ ಐ ಆಮ್ ಆಲ್ಸೋ ಹ್ಯಾಪಿ ದಟ್ ಬಿಕಾಸ್ ಆಫ್ ಅವರ ಸ್ಯಾಕ್ರಿಫೈಸ್ ಏನಿದೆ ಇವತ್ತು ಅವರಿಗೆ ಪ್ರತಿಫಲ ನೀಡಿದೆ. ಅಂದರೆ ಈ ಬದುಕು ಎಂಬುದು ತುಂಬ ಶಾರ್ಟ್. ಯಾವಾಗ ನಮ್ಮನ್ನು ದೇವರು ಯಾವ ಸಂದರ್ಭದಲ್ಲಿ ಕರೀತಾರೆ ನಮ್ಗೆ ಗೊತ್ತಿಲ್ಲ. ಆವಾಗ ನಾವು ರೆಡಿ ಇರಬೇಕು. ಅದಕ್ಕಾಗಿ ಇರುವಷ್ಟು ದಿನ ನಾವು ನಮ್ಮ ಬಗ್ಗೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕು. ಜೊತೆಗೆ ನಮ್ಮ ಫ್ಯಾಮಿಲಿ ನಮ್ಮ ಬಗ್ಗೆ ಯೋಚನೆ ಮಾಡುವ ಜೊತೆಗೆ ಇನ್ನೊಬ್ಬರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಈ ಲೋಕದಿಂದ ನಾವು ಎಷ್ಟೋ ಸಂಪಾದನೆ ಮಾಡ್ಬೋದು, ಬಂಗಾರ, ಹಣ, ಪ್ರಾಪರ್ಟಿ, ಅದು ಎಲ್ಲ ಬೇಕಾದಷ್ಟು ನಾವು ಇದನ್ನು ನಾವು ಕೂಡಿ ಇಡ್ಬೋದು. ಆದರೆ ಒಂದು ದಿವಸ ಇಲ್ಲಿಂದ ನಿರ್ಗಮಿಸುವಾಗ ಈ ಲೋಕದಿಂದ ನಾವು ಅದನ್ನೆಲ್ಲ ಯಾರಿಗೆ, ಹೆಂಡತಿ ಮಕ್ಕಳಿಗೆ ಬಿಟ್ಟು ಹೋಗ್ತೇವೆ. ಖಂಡಿತ ಹೌದಾ? ಆದರೆ ಇನ್ನೊಬ್ಬರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಅವರಿಗೆ ಒಂದು ಸಾಧ್ಯವಾದ ಮಟ್ಟಿಗೆ ರೀಚ್ ಆದರೆ, ಹೆಲ್ಪ್ ಮಾಡಿದರೆ ನಾವು ಈ ಲೋಕದಿಂದ ಹೋಗುವಾಗ ನನ್ನೊಟ್ಟಿಗೆ ಅದನ್ನು ನಾವು ತಗೊಂಡು ಹೋಗ್ತೇವೆ. ನಾವು ಎಲ್ಲಿದ್ರೂ ಕೂಡ ಅವರು ನೆನಪು ತೆಗಿತಾರೆ. ಆರು ಪೋಯಿರತ್ತ ಎದ್ದೆ ಒಂದು ಇತ್ತಿರ್ರಿ ಆರು ನೆನಪು ಬರ್ಬೋದು. ಸೊ ಈ ಥರ ಬೇರೆಯವರಿಗೆ ರೀಚ್ ಆಗೋದು. ಮತ್ತು ಲೈಫಲ್ಲಿ ಯಾರು ಕೂಡ ಕೀಳು ಮತ್ತು ಮೇಲು ಅಂತ ಇಲ್ಲ. ನನ್ನ ಅಂದಾಜು ಎಲ್ಲರೂ ಸಮಾನರು. ಪ್ರಾಬ್ಲಮ್ ಏನೆಂದರೆ ನಮ್ಮಲ್ಲಿ ಇರುವಂಥ ಪ್ರತಿಭೆ, ಟ್ಯಾಲೆಂಟ್ ಒಳಗೇನಿದೆ ಅದನ್ನು ನಾವು ಹೊರಗೆ ತರುವಂಥ ಪ್ರಯತ್ನ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೆ ಒಂದು ಟ್ಯಾಲೆಂಟ್ ಇದೆ, ಅದನ್ನು ನಾವು ಹೊರಗೆ ತರಬೇಕು, ಅದಕ್ಕೆ ಜೀವ ಕೊಡಬೇಕು. ಮತ್ತು ಅದನ್ನು ಒಂದು ರೂಪಕ್ಕೆ ತಂದರೆ ಪ್ರತಿಯೊಬ್ಬರು ಅವರವರ ಇದರಲ್ಲಿ ಹ್ಯಾಪಿ ಇರ್ತಾರೆ. ಒಬ್ಬರು ಒಳ್ಳೆ ಸಿಂಗರ್ ಇರ್ಬೋದು, ಒಬ್ಬರು ಒಳ್ಳೆ ರೈಟರ್, ಆ್ಯಕ್ಟರ್, ಬಿಸ್ನೆಸ್ ಮ್ಯಾನು, ಎಲ್ಲ ಟ್ಯಾಲೆಂಟ್ ಇದೆ. ಅದಕ್ಕೆ ನಾವು ರೂಪ ಕೊಟ್ಟರೆ ನಾವು ಎಲ್ಲದರಲ್ಲೂ ಕೂಡ ಖುಷಿಯಲ್ಲಿ ಸುಖದಿಂದ ಇರಬೇಕು. ಮತ್ತು ಫೈನಲಿ ನಾನು ಹೇಳಿದಾಗೆ ಯಾವಾಗಲೂ ನಾವು ಈಗೇನೆಂದರೆ ಯಾವಾಗ ಎಲ್ಲಿ ಹೇಗೆ ಬಿದ್ದು ಸಾಯ್ತಾರೆ ಅಂತ ಗೊತ್ತಿಲ್ಲ, ಅಂಥ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವೆ. ಸೊ ಹೆಲ್ತಿಗೆ ಅಟ್ಲೀಸ್ಟ್ ಪರ್ ಡೇ 1 ಗಂಟೆ ಆದರೂ ನಾವು ನಮ್ಮ ಅಟೆನ್ಷನ್ ಕೊಡಬೇಕು. ಅಂದರೆ ಒಂದು ಎಕ್ಸಸೈಸ್ ಇರಲಿ, ಯೋಗ ಇರಲಿ, ಧ್ಯಾನ ಇರಲಿ, ಅಥವಾ ಹೆಲ್ತ್ ಒಳ್ಳೆಯದಾಗುವ ರೀತಿಯಲ್ಲಿ 1 ಗಂಟೆ ನಮಗೋಸ್ಕರ ನಾವು ಖರ್ಚು ಮಾಡಬೇಕು. ಇಲ್ಲದಿದ್ದರೆ ನಾವು ಜನರಿಗೆ ಏನು ಮಾಡಿ ಕೂಡ, ಎಷ್ಟು ಸಂಪತ್ತು ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಹೆಲ್ತ್ ಹೋದರೆ ಎಲ್ಲ ಹೋಯ್ತು, ಆರೋಗ್ಯ ಹೋದರೆ ಎಲ್ಲ ಹೋಯ್ತು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಸಾಯೋದು ಗ್ಯಾರಂಟಿ ಒಂದಲ್ಲ ಒಂದು ದಿನ. ಅದಕ್ಕಾಗಿ ನಾವು ಈಗಲೇ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಸೊ 1 ಗಂಟೆ ನಮಗೆ ಹೆಲ್ತಿಗೋಸ್ಕರ ನಾವು ಇದು ಮಾಡಬೇಕು ಅಂತ ಎಲ್ಲ ನಮ್ಮ ವೀಕ್ಷಕರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ಥ್ಯಾಂಕ್ ಯು. ನೀವು ಯೂಟ್ಯೂಬಲ್ಲಿ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಯೂಟ್ಯೂಬರ್ ಆಗಿ ಆದಷ್ಟು ಸಬ್ಸ್ಕ್ರೈಬರ್ ನಿಮಗೆ ಬರಲಿ, ನೀವು ಕೂಡ ಶೈನ್ ಆಗಿ, ಮತ್ತು ನಿಮ್ಮ ಆಸಕ್ತಿ ಏನಿದೆ, ಪ್ಯಾಷನ್ ಏನಿದೆ, ಅದರಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತ ನನ್ನ ಆರೈಕೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಇಷ್ಟು ಹೊತ್ತು ನನ್ನ ಜೊತೆ ವಾಲ್ಟರ್ ನಂದಲಿಕೆ ಅವರು ಪ್ರೈವೇಟ್ ಚಾಲೆಂಜ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ.